ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು 33ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ಎನ್ಮಾ, ಶ್ರೀ ಸರಸ್ವತಿ ಎನ್ಮಾ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾ ಎನ್ಮಾ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮೀಂದ್ರ ನೀಲಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲಿನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮಹೇ ಹೃದಿಮದ ದೇ ಸದಾ ಯೋಗಿವಿ. ಈ ಹಿಂದೆ 32ನೇ ಅಧ್ಯಾಯದಲ್ಲಿ ಬೃಹಸ್ಪತಿಗಳು ಸ್ತ್ರೀ ಧರ್ಮವನ್ನು ಮತ್ತು ವಿಧವಾ ಧರ್ಮದ ಬಗ್ಗೆ ಹೇಳಿದರು. ಹೇಗೆ ಮತ್ತು ನಂತರ ಆ ಯೋಗೀಶ್ವರರು ಸಾವಿತ್ರಿಗೆ 4 ರುದ್ರಾಕ್ಷಿಗಳನ್ನು ಕೊಟ್ಟಿದ್ದರು. ಸಾವಿತ್ರಿ ಸಗಮನಿಗೋಸ್ಕರ ತನ್ನ ಗಂಡನ ಶವವನ್ನು ಸಿದ್ಧೆ ಮಾಡಿ ಸಗಮನ ಮಾಡಬೇಕೆಂದು ಅವನ ಜೊತೆಗೆ ಗುರುಗಳ ದರ್ಶನಕ್ಕೆಂದು ಹೋಗಿ ಬಂದು ಧರಿಸಿ ಗುರುಗಳ ದರ್ಶನಕ್ಕೆ ಹೋಗ್ತಾಳೆ ಸಂಗಮಕ್ಕೆ. ಆವಾಗ ಗುರುಗಳ ದರ್ಶನ ಕೊಟ್ಟ ಮೇಲೆ ಅವ್ರು ಹೇಳ್ತಾರೆ, ಸೌಭಾಗ್ಯವತಿ ಭವ ಅಂತಾರೆ. ಅವಳ ದತ್ತನ ಶವವನ್ನು ಧರಿಸಿ ಅವನ ಜೀವಂತ ಆಗ್ತಾನೆ, ಎದ್ದು ಕೂತ್ಕೋತಾನೆ ಅಂತ ಹೇಳಲಾಗಿತ್ತು. ಯಾಕೆ ಅವ್ರು ಹೇಳಿದ್ರು, ಇದು ರುದ್ರಾಕ್ಷಿ ಮಹಿಮೆ ಅಂತ ಹೇಳಿದ್ರು, ಭಸ್ಮ ಮತ್ತು ರುದ್ರಾಕ್ಷಿ ಮಹಿಮೆ. ಇನ್ನು 33ನೇ ಅಧ್ಯಾಯದಲ್ಲಿ ಒಬ್ಬ ವೇಷೆಯಾದರೂ ಕೂಡ ಅವಳ ಜೊತೆಗೆ ಒಂದು ಕೋಳಿ ಮತ್ತು ಒಂದು ಕೋತಿ ಇರ್ತವೆ. ಅವು ಕೂಡ ಉತ್ತಮ ಫಲವನ್ನು ಪಡೆಯುತ್ತವೆ. ವೇಷೆ ಕೈಲಾಸಕ್ಕೆ ಹೋಗ್ತಾಳೆ ಅಂತ ಹೇಳಲಾಗಿದೆ. ಯಾಕೆಂದರೆ ರುದ್ರಾಕ್ಷಿ ಮತ್ತು ಭಸ್ಮದ ಮಹಿಮೆ. ನಾಮಧಾರಿಕನಿಗೆ ಸಿದ್ಧ ಯೋಗಿ ಹೀಗೆ ಹೇಳಿದರು. ನಾಮಧಾರಿಕನಿಗೆ ಸಿದ್ಧ ಮುನಿಗಳು ಹೇಳುತ್ತಾರೆ ಗುರುಚರಿತ್ರೆ. ದತ್ತ ಸಾವಿತ್ರಿ ರಾತ್ರಿ ಅಲ್ಲೇ ಮಲಗಿ ಬೆಳಿಗ್ಗೆ ಆದ ನಂತರ ಸ್ನಾನ ಮಾಡಿ ಗುರುಗಳ ದರ್ಶನಕ್ಕೆ ಹೋಗಿ ನಮಸ್ಕರಿಸಿ ಸಾವಿತ್ರಿ ಕೇಳ್ತಾರೆ ಗುರುಗಳಿಗೆ, ಗುರುಗಳೇ, ನಿನ್ನೆ ನನಗೆ ನಾನು ಶೋಕದಲ್ಲಿದ್ದಾಗ ಒಬ್ಬ ಯೋಗೀಶ್ವರರು ಬಂದು ನನಗೆ ಧರ್ಮೋಪದೇಶ ಮಾಡಿ ರುದ್ರಾಕ್ಷಿಗಳನ್ನು ಪ್ರಸಾದಿಸಿದರು. ಅವರು ಯಾರು ಅಂತ ಕೇಳಿದರು. ಗುರುಗಳು ಹೇಳ್ತಾರೆ, ನಿನ್ನ ಪತಿಭಕ್ತಿಯನ್ನು ನೋಡಲೆಂದು ಪರೀಕ್ಷಿಸಲೆಂದು ನಾವೇ ಮಾರು ರೂಪದಲ್ಲಿ ಆ ಯೋಗಿಗಳಾಗಿ ಬಂದಿದ್ವಿ ಅಂತ ಹೇಳ್ತಾರೆ ಗುರುಗಳು. ಅವುಗಳ ರುದ್ರಾಕ್ಷಿಗಳ ಮಹಾತ್ಮೆಯನ್ನು ಹೇಳುತ್ತೇನೆ ಕೇಳು ಅಂತಾರೆ ಗುರುಗಳು. ಎಂಥವರಾದರೂ ರುದ್ರಾಕ್ಷಿಯನ್ನು ಧರಿಸಬಹುದು, ಬಹಳ ಪುಣ್ಯ ಲಭಿಸುತ್ತದೆ, ಪಾಪನಾಶವಾಗುತ್ತದೆ ಎಂದು ಶ್ರುತಿ ಸ್ಮೃತಿ ಪುರಾಣಗಳೇ ಹೇಳುತ್ತವೆ. 1000 ರುದ್ರಾಕ್ಷಿ ಧರಿಸಿದವನು ರುದ್ರನೇ. ಅಷ್ಟು ಧರಿಸಲು ಆಗದಿದ್ದಾಗ ಬಾಹುಗಳಿಗೆ 16, ಶಿಖೆಯಲ್ಲೊಂದು, ಕೈಗಳಿಗೆ 24, ಕತ್ತಿನಲ್ಲಿ 32, ಶಿರಸ್ಸಿನಲ್ಲಿ 42, ಕಿವಿಗಳಿಗೆ 12, ಕಣ್ಣುಗಳಿಗೆ 1, ವಕ್ಷಸ್ಥರದಲ್ಲಿ 108 ಧರಿಸಿದವನು ಸಾಕ್ಷಾತ್ ಕುಮಾರಸ್ವಾಮಿ ಸಮಾನನು. ಅವುಗಳಿಗೆ ಪಗಡೆ ಸ್ಫಟಿಕ ಸೇರಿಸಿ ಚಿನ್ನದಲ್ಲಿ ಸುತ್ತಿಕೊಂಡು ಧರಿಸಿದರೆ ರುದ್ರರು ಲೋಕಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ. ಅದನ್ನು ಧರಿಸಿ ಸ್ನಾನ ಮಾಡಿದರೆ ಗಂಗಾ ಸ್ನಾನ ಮಾಡಿದ ಫಲವಿರುತ್ತದೆ. ಏಕಮುಖಿ ರುದ್ರಾಕ್ಷಿ ಜನ್ಮರಾಹಿತ್ಯವನ್ನು ಕೊಡಬಲ್ಲದು. ಎಂತಹದ್ದೇ ರುದ್ರಾಕ್ಷಿ ಧರಿಸಿದರೂ 4 ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನ ರಾಜನಿಗೆ ತಾರಕನೆಂಬ ಮಗ ಇದ್ದ ಮತ್ತು ಅವನ ಮಂತ್ರಿ ಸುಧರ್ಮನಿಗೆ ಸದ್ಗುಣನೆಂಬ ಮಗನಿದ್ದನು. ಇಬ್ಬರೂ ಕೂಡಿ ಜೊತೆಗೆ ಇರ್ತಾಯಿದ್ರು. ಅವರು ಬೇರೆ ಆಭರಣಗಳಿಗೆ ಆಸೆ ಪಡೆದೇ ರುದ್ರಾಕ್ಷಿ ಮಾತ್ರ ಧರಿಸ್ತಾ ಇದ್ರು ಮತ್ತು ಶಿವನ ಪೂಜೆ ಮಾಡದೇನೆ ಊಟ ಮಾಡುತ್ತಿರಲಿಲ್ಲ. ಇಬ್ಬರು ಜೊತೆಗೆ ಇರ್ತಾಯಿದ್ರು. ಒಂದು ದಿನ ಪರಾಶರ ಮಹರ್ಷಿಗಳು ಬಂದರು. ಭದ್ರಸೇನ ರಾಜ ಅವರನ್ನು ಪೂಜಿಸಿದ. ಈ ಮಕ್ಕಳ ವಿಚಿತ್ರ ನಡವಳಿಕೆ ಕೇಳಿ
ಕಾರಣ ಏನಂತ ಕೇಳ್ದ ಪರಾಶರರಿಗೆ ರಾಜ. ಆಗ ಹೇಳ್ತಾರೆ, ಪರಾಶರರು ಹೇಳ್ತಾರೆ, ರಾಜ, ಹಿಂದೆ ನಂದಿ ಗ್ರಾಮದಲ್ಲಿ ಮಹಾ ಸೌಂದರ್ಯವತಿ ಶ್ರೀಮಂತಳು ಆಗಿದ್ದ ಮಹಾನಂದ ಎನ್ನುವ ವೇಶ್ಯೆ ಇದ್ದಳು. ಅವಳು ಹಿರಿಯರಿಂದ ಸಕಲ ಧರ್ಮಗಳನ್ನು ಅರಿತು ದಾನ ಧರ್ಮಗಳನ್ನು ಮಾಡುತ್ತಿದ್ದಳು. ವೇಶ್ಯೆ ಆದರೂ ಅವಳು ಪ್ರತಿದಿನ ಅಲಂಕಾರ ಮಾಡಿಕೊಂಡು ತನ್ನ ಮನೆಯಲ್ಲಿ ಒಂದು ಮಂಟಪದಲ್ಲಿ ನೃತ್ಯ ಮಾಡುವವಳು. ಆ ಮಂಟಪದಲ್ಲಿ ಒಂದು ಕೋತಿ ಮತ್ತು ಒಂದು ಕೋಳಿ ಸಾಕಿದ್ದಳು. ಅವುಗಳಿಗೆ ವಿನೋದಕ್ಕಾಗಿ ರುದ್ರಾಕ್ಷಿಯನ್ನು ಅಲಂಕರಿಸುತ್ತಿದ್ದಳು. ಒಂದು ದಿನ ಶಿವಪ್ರತಾದೀಕ್ಷಿತನಾದ ಶ್ರೀಮಂತನಾದ ಮಹಾಧನಿಕ ವೈಶ್ಯ ಅಲ್ಲಿ ಬರ್ತಾನೆ. ಅವನ ಮೈ ಮೇಲೆ ವಿಭೂತಿ, ಕೈಗಳಲ್ಲಿ ರತ್ನ ಕಂಕಣಗಳು. ಅವನ ಕೈಯಲ್ಲಿ ಸೂರ್ಯನಂತೆ ಬೆಳಗುತ್ತಿರುವ ರತ್ನಲಿಂಗ ಹೊಂದಿದೆ ಕೈಯಲ್ಲಿ. ಆ ವೇಶ್ಯೆ ಆ ರತ್ನಲಿಂಗವನ್ನು ನೋಡಿ ಆಸೆಪಟ್ಟು ತನ್ನ ಸಖಿಯನ್ನು ಕೊಟ್ಟು ಕಳಿಸ್ತಾಳೆ. ಆ ಧನಿಕನಿಗೆ ಕೇಳೋದು ಬೇಕಂತ. ಆಗ ಅವನು ಧನಿಕ ಹೇಳ್ತಾನೆ, ಆ ಮಹಾ ಸೌಂದರ್ಯವತಿ ತನ್ನನ್ನು ಸಂತೋಷಪಡಿಸಿದರೆ ಆ ಲಿಂಗವನ್ನು ಕೊಡುವೆನು ಅಂತಾನೆ. ಆಗ ಆ ವೇಶ್ಯೆ ಹೇಳಿದಳು, 3 ರಾತ್ರಿಗಳು ಪತಿವೃತಾ ಧರ್ಮವನ್ನು ಅನುಸರಿಸಿ ಸೇವಿಸಬಲ್ಲೆ ಅಂತ ಹೇಳ್ತಾಳೆ. ಸಖಿಗೆ ಹೇಳಿ ಕಳಿಸ್ತಾಳೆ. ಆ ಧನಿಕ, ಆ ಶ್ರೀಮಂತ ನಕ್ಕು, ಕುಲಸ್ತ್ರೀಯಂತೆ ವೇಶ್ಯೆಗೆ ಅದು ಹೇಗೆ ಸಾಧ್ಯ? ಒಳ್ಳೆ ಪತಿವೃತೆ ಅಂತೆಲ್ಲ ಮಾತಾಡ್ತೀಯಲ್ಲ ಅಂತ. ಆಗ ವೇಶ್ಯೆ ಹೇಳ್ತಾಳೆ, ನಾನು ತ್ರಿಕರಣ ಶುದ್ಧಿಯಾಗಿ ಈ 3 ದಿನಗಳು ಪಾತಿವೃತ್ಯವನ್ನು ಅನುಸರಿಸುತ್ತೇನೆ ಅಂತೇಳಿ ಆ ಲಿಂಗವನ್ನು ಮುಟ್ಟಿ ಪ್ರಮಾಣ ಮಾಡಿ, ಇದಕ್ಕೆ ಸೂರ್ಯ ಚಂದ್ರರೇ ಸಾಕ್ಷಿ ಅಂತ ಹೇಳ್ತಾಳೆ. ಆಗ ಆ ವೈಶ್ಯ ಧನಿಕ ಅವಳಿಗೆ ರತ್ನಲಿಂಗವನ್ನು ಕೈಯಲ್ಲಿಟ್ಟು ಹೇಳ್ತಾನೆ, ಪ್ರೇಯಸಿ, ಇದು ನನ್ನ ಪ್ರಾಣಕ್ಕೆ ಸಮಾನವಾದದ್ದು. ಇದಕ್ಕೇನಾದರೂ ಆದರೆ ನಾನು ಜೀವಿಸಲಾರೆ ಅಂತ ಹೇಳ್ತಾನೆ. ಅವಳು ಅದನ್ನು ಬಹಳ ಶ್ರದ್ಧೆಯಿಂದ ಪೂಜಿಸ್ತಾಳೆ, ಆ ಲಿಂಗವನ್ನು. ಅವರಿಬ್ಬರು ಕೂಡಿ ಆ ರಾತ್ರಿ ಅಂತಃಪುರದಲ್ಲಿ ಹೋದರು. ಆಗ ನಾಟ್ಯ ಮಂದಿರ ಕ್ಷಣದಲ್ಲೇ ಬೆಂಕಿ ಹತ್ತಿ ಆ ಕೋಳಿ ಮತ್ತು ಕೋತಿಗಳು ಸುಟ್ಟು ಭಸ್ಮವಾದವು. ಬೆಳಗಾದ ತಕ್ಷಣ ಅವನು ಆ ವೈಶ್ಯ ಧನಿಕ ಕೇಳ್ತಾನೆ, ಅಯ್ಯೋ, ನನ್ನ ಪ್ರಾಣಲಿಂಗವೇ ಹೋಯಿತು ಎಂದು, ಇನ್ನು ಬದುಕಲಾರೆ ಎಂದು ಆ ಲಿಂಗವನ್ನು ಹುಡುಕ್ತಾನೆ. ಬೂದಿಯಲ್ಲಿ ಸಿಗಲ್ಲ. ಒಂದು ಚಿತೆಯನ್ನು ಹೊತ್ತಿಸಿ ಅದರಲ್ಲಿ ಬಿದ್ದುಬಿಡ್ತಾನೆ. ಯಾರೋ ಆ ಧನಿಕ. ಅವಳು ಕೂಡ ನಾಥ ಅಂತ ಅವನ ಹಿಂದೆ ಆ ಚಿತೆಯಲ್ಲಿ ಬೀಳಲು ಹೋಗ್ತಾಳೆ. ಆ ವೇಶ್ಯೆ, ಅವಳ ಸಂಬಂಧಿಕರು ಬಂದು ತಡಿತಾರೆ. ಏನಮ್ಮ ನೀನು, ವೇಶ್ಯೆಯಾದ ನಿನಗೆ ಇದೆಂಥ ಹುಚ್ಚು? ಅವಳು ಹೇಳ್ತಾಳೆ, ನಾನು ಪ್ರಮಾಣ ಮಾಡಿದ್ದೇನೆ, ಪ್ರತಿವೃತ್ಯದಿಂದ ನಾನು ಇದೇ ನನ್ನ ಸಹನ ಮಾಡಿಕೊಳ್ಳೋದೇ ನನ್ನ ಧರ್ಮ ಅಂತ ಹೇಳ್ತಾಳೆ. ಈ ದೇಹ ಯಾವಾಗಲಾದರೂ ಮರಣಿಸಬೇಕಾದದ್ದೇ. ಆದರೆ ಈ ಥರ ಹೀನವಾಗಿ ಬದುಕೋದಕ್ಕಿಂತ ಬದಲು ಧರ್ಮವನ್ನು ಆಚರಿಸಿ ಉದ್ಧಾರವಾಗುವುದು ಬಹಳ ಶ್ರೇಷ್ಠ ಅಂತ ಹೇಳ್ತಾಳೆ. ಅಂದರೆ ವೇಷವೃತ್ತಿ ಇರೋ ಬದಲು ನಾನು ಧರ್ಮವನ್ನು ಅನುಸರಿಸಿ ಶ್ರೇಷ್ಠವಾಗಿ ಸಾಯ್ತೀನಿ ಅಂತ ಹೇಳ್ತಾಳೆ. ಅವಳು ಬೆಂಕಿಯಲ್ಲಿ ಬೀಳಲು ಹೋದಾಗ ಶಿವ ಪ್ರತ್ಯಕ್ಷ ಆಗಿ, ಸುಂದರಿ, ನಿನ್ನ ಗುಣವನ್ನು ಪರೀಕ್ಷಿಸಲೆಂದೇ ನಾವು ವೈಶ್ಯನ ರೂಪದಲ್ಲಿ ಬಂದು ಈ ಮಂಟಪಕ್ಕೆ ಬೆಂಕಿ ಇಟ್ಟೆವು ಅಂತ ಹೇಳ್ತಾರೆ ಶಿವ. ನಿನಗೆ ಇಷ್ಟವಾದ ವರ ಕೇಳ್ಕೊ ಅಂದಾಗ ಅವಳು ಹೇಳ್ತಾಳೆ, ಸ್ವಾಮಿ, ನನಗೆ ಈ 3 ಲೋಕದಲ್ಲಿ ಭೋಗಾಸಕ್ತಿ ಬೇಡ, ನನಗೆ ಜೀವನದಿಂದ ಮುಕ್ತ ಮಾಡಿ ಶಿವ ಸಾಯುಜ್ಯವನ್ನು ಪ್ರಸಾದಿಸಿ ಎಂದು ಪ್ರಾರ್ಥಿಸ್ತಾಳೆ. ಶಿವ ಆಕೆಯನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಇನ್ನು ಬೆಂಕಿಯಲ್ಲಿ
ಬೆಂಕಿ ಸುಟ್ಟು ಹೋದ ಕೋಳಿ ಮತ್ತು ಕೋತಿಗಳು ಈ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂತ ಪರಾಶರ ಹೇಳ್ತಾರೆ. ಪೂರ್ವಜನ್ಮ ಸಂಸ್ಕಾರದಿಂದ ಶಿವಭಕ್ತರಾಗಿ ಭಸ್ಮ ರುದ್ರಾಕ್ಷಗಳನ್ನು ಇಷ್ಟೊಂದು ಪ್ರೀತಿಯಿಂದ ಧರಿಸುತ್ತಿದ್ದಾರೆ ಎಂದು ಪರಾಶರ ಹೇಳ್ತಾರೆ ಆ ರಾಜನಿಗೆ. ಆಮೇಲೆ ಗುರುಗಳು ಸಾವಿತ್ರಿ ಹೇಳ್ತಾರೆ, ಓ ಸಾಧ್ವಿ, ರುದ್ರಾಕ್ಷಿ ಅಂತ ಮಹಿಮೆ ಅನ್ನುವುದು ಎಂದು ತಿಳಿದುಕೋ ಅಂತೇಳಿ ಗುರುಗಳು ಹೇಳ್ತಾರೆ. ಇಲ್ಲಿಗೆ 33ನೇ ಅಧ್ಯಾಯ ಮುಕ್ತಾಯವಾಯಿತು. ದತ್ತಾಗುರುವೇ ನಮಃ, ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿಯ ನಮಃ. ತಾವು ಯೂಟ್ಯೂಬಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ 34ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.